ರಾಜ್ಯದ ಸಮಸ್ತ ಪರವಾನಗಿ ಗೋಮಾಂಸ ಮಿತ್ರರೇ ಹಾಗೂ ಚನ್ನಗಿರಿಯ ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಮುಖ್ಯಸ್ಥರೇ, ನಾವು ಕಳೆದ ಫೆಬ್ರವರಿ 25ನೇ ತಾರೀಕಿಂದ ನಮ್ಮ ಎರಡೇ ಬೇಡಿಕೆಗಳು, ಒಂದು ಕಾಯಮಾತಿ ಮಾಡಬೇಕು, ಇನ್ನೊಂದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅನ್ನುವ ಎರಡು ಕಾರ್ಯಕ್ರಮಗಳನ್ನು ಮುಂದಿಟ್ಟು ಅನಿರ್ದಿಷ್ಟಾವಧಿ ಕಾಲಗಳ ಮುಷ್ಕರವನ್ನು ನಾವು ನಡೆಸ್ತಾ ಬಂದ್ವಿ. 75 ದಿನಗಳ ಕಾಲ ಯಾವ ಒಬ್ಬ ಅಧಿಕಾರಿಯೂ ಕೂಡ, ಯಾವ ಒಬ್ಬ ಸಚಿವರು ಕೂಡ, ಯಾವ ಒಬ್ಬರೂ ಸಹ ನಮ್ಮ ನಡುವೆ ತಿರುಗಿ ನೋಡಿಲ್ಲ, ನಮ್ಮ ಅಹವಾಲುಗಳನ್ನು ಕೇಳಿಸ್ಕೊಂಡಿಲ್ಲ. ಇದರ ನಡುವೆ ಇಲಾಖೆ ಒಂದು ಜಾಣಕೂಡತನವನ್ನು ಪ್ರದರ್ಶನವನ್ನು ಮಾಡಿ, ನಮ್ಮಲ್ಲಿ ನೀವು ಮುಷ್ಕರಕ್ಕೆ ಹಾಜರಾಗಿದ್ದೀರಾ, ರೈತರಿಗೆ ತೊಂದರೆ ಆಗುತ್ತೆ, ರೈತರ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ನೆಪವನ್ನು ಹೇಳಿ ನಮ್ಮ ಮೇಲೆ ನೋಟಿಸನ್ನು ಜಾರಿ ಮಾಡಿ ಗದಾಪ್ರಹಾರ ಮಾಡಲು ಆರಂಭವನ್ನು ಮಾಡಿದ್ದಾರೆ. ನಾವು ಕೇಳುವಂಥದ್ದಿಷ್ಟೇ ಪ್ರಶ್ನೆ, ನಮ್ಮ ಕೂಗು 23 ವರ್ಷ ಮಾತಾಡ್ತಾ ಇದ್ವಿ, 23 ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ವಿ, ನಮಗೆ ಯಾವಾಗ ಅನ್ಯಾಯ ಆಗಲಿಲ್ವಾ? ಈಗ ಕೇವಲ 2 ತಿಂಗಳ ಮುಷ್ಕರಕ್ಕೆ ಹೇಗೆ ರೈತರಿಗೆ ಅದು ಅನ್ಯಾಯ ಆಗುತ್ತೆ, ಹೇಗೆ ರೈತರಿಗೆ ಅದು ಅವ್ರಿಗೆ ಮಾರಕವಾದಂಥ ನೀತಿ ಆಗುತ್ತೆ ಅನ್ನೋದನ್ನು ಸರ್ಕಾರ ತಿಳಿಸ್ಬೇಕಾಗುತ್ತೆ. ನಾವು ಕೂಡ ಏಕಾಏಕಿಯಲ್ಲಿ ಇದಕ್ಕೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ಇದರಲ್ಲಿ ನೋಟಿಸಲ್ಲಿ ಹೇಳಿದ್ದಾರೆ. ನಾವು ಏಕಾಏಕಿಯಾಗಿ ಮುಷ್ಕರವನ್ನು ಹಮ್ಮಿಕೊಂಡಿಲ್ಲ. ಈ ರಾಜ್ಯ ಸರ್ಕಾರದ ಎಲ್ಲ ನೀತಿ ನಿಯಮಾವಳಿಗಳನ್ನು ಅತ್ಯಂತ ಗೌರವದಿಂದ ಗೌರವಿಸುವಂತಹ ಪರವಾನಗಿ ಭೂಮಾಲೀಕರು. 23 ವರ್ಷಗಳಿಂದ ನಾವು ಕಷ್ಟವನ್ನು ಸೇರಿಸ್ಕೊಂಡು ಬಂದಿದ್ವಿ. ನಾವು ಇವತ್ತು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ನಾಳೆನೇ ನಾವು ಮುಷ್ಕರಕ್ಕೆ ಆರಂಭವನ್ನು ಆಗಿರಲಿಲ್ಲ. ಕಳೆದ ಜನವರಿಯಲ್ಲಿ ನಾವು ಮುಷ್ಕರವನ್ನು ಮಾಡ್ತೀವಿ, ನಮ್ಮ ಬೇಡಿಕೆ ಈಡೇರಿಸ್ತಾ ಇದ್ರೆ ನಾವು ಈ ರೀತಿ ಬೀದಿಗೆ ಇಳಿತೀವಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ. ಫೆಬ್ರವರಿಯಲ್ಲಿ ಮಾಡಿದ್ವಿ. ಫೆಬ್ರವರಿ 20ನೇ ತಾರೀಕು ಮತ್ತೆ ನಾವು ಅದನ್ನು ರಿಕಾಲ್ ಮಾಡಿದ್ವಿ. ನಾವು ಯಾವುದನ್ನು ಮಾಡಿದರೂ ಸಹ ಅದನ್ನು ನೀವು ತಾತ್ಸಾರ ಮಾಡ್ತಾ ಬಂದ್ರಿ. ಆ ತಾತ್ಸಾರದ ಪ್ರತಿಫಲವೇ ಇವತ್ತು ಮುಷ್ಕರ. ನಾವು ಮುಷ್ಕರ ಮಾಡುವಂಥ ಸಂದರ್ಭ ನಮ್ಮಲ್ಲಿ ಇರಲಿಲ್ಲ. ನೀವು ನಮ್ಮನ್ನು ಕಾಯಮಾತಿ ಮಾಡಿದ್ರಾಗಿತ್ತು, ಇಲ್ಲಾಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟಿದ್ರೆ ನಾವು ಮುಷ್ಕರ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಾವು ಕೂಡ 100ಕ್ಕೆ 95% ರೈತಾಪಿ ವರ್ಗದಿಂದ ಬಂದಂಥ, ರೈತ ಕುಟುಂಬದಿಂದ ಬಂದಂಥ ಮಕ್ಕಳೇ ಇರೋದು. ರೈತರ ಕಷ್ಟಗಳು ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ನಾವು ಮುಷ್ಕರ ಮಾಡಲಿಕ್ಕೆ ಸುತರ ನಮಗೂ ಕೂಡ ಇಷ್ಟ ಇರಲಿಲ್ಲ. ನಮ್ಮ ಮುಷ್ಕರ ಮಾಡಲಿಕ್ಕೆ ತಳ್ಳಿದ್ದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡಿದ ಷಡ್ಯಂತ್ರಕ್ಕೆ ನಾವು ಒಳಗಾಗಿ ಇವತ್ತು ಮುಷ್ಕರವನ್ನು ಆರಂಭ ಮಾಡಿದ್ದು ಹೊರತು ನಾವಾಗಿ ಮುಷ್ಕರ ಮಾಡಿಲ್ಲ. ಮುಷ್ಕರಕ್ಕೆ ತಂದಂಥವರೇ ಅವರು. ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟಿದ್ರೆ ನಾವು ಮಾಡ್ತಾ ಇರಲಿಲ್ಲ. ಈಗ ನಾವು 23 ವರ್ಷ ಕೆಲಸ ಮಾಡಿದ್ವಿ. 23 ವರ್ಷ ಕೆಲಸ ಮಾಡಿದವರು ಸೂಪರ್ವೈಸರ್ಗಳಾಗಿದ್ದಾರೆ, 1 ಲಕ್ಷ ಚಿಲ್ಲರೆ ವೇತನ ತಗೊಳ್ತಾರೆ. ನನಗೆ ವೇತನ ಬಂದು 14,000, 11,000, 12,000 ಈ ಥರ ತುಂಬ ಡಿಸಾರ್ಡರ್. ನಾವು ಜೀವನ ನಿರ್ವಹಣೆ ಮಾಡೋದು ಹೇಗೆ? ನಿಮ್ಮಂಗೆ ನಮಗೂ ಕುಟುಂಬಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ನಾವು ಮುಷ್ಕರವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಕಳೆದ 70 ದಿವಸದಿಂದ ಯಾರೂ ಕೂಡ ತಿರುಗಿ ನೋಡಿಲ್ಲ. ಈಗ ಏಕಾಏಕಿಯಾಗಿ ಕಾರಣ ಕೇಳಿ ನೋಟಿಸ್, ನಿಮ್ಮನ್ನ ಸೇವೆಯಿಂದ ವಜಾ ಮಾಡ್ತೀವಿ, ಮಾನ್ಯ ಆಯುಕ್ತರು ಶಿಫಾರಸು ಮಾಡ್ತೀವಿ ಅಂತೇಳಿ ಎಲ್ಲ ADLR ಕಚೇರಿಗಳ ಮುಖಾಂತರ ನಮಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ನಾವು ಈ ನೋಟಿಸ್ಗೆ ಬಗ್ಗದೂ ಇಲ್ಲ, ಜಗ್ಗದೂ ಇಲ್ಲ. ಕೆಲಸ ಇದ್ರೂ ಸರಿನೇ, ಕೆಲಸ ಹೋದ್ರೂ ಸರಿನೇ. ನಾವು ಒಂದೇ ನಮ್ಮದು ಬೇಡಿಕೆ, ನಾವು ಕಾಯಂ ಮಾಡಬೇಕು, ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ಇವೆರಡರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಸರ್ಕಾರಿ ಆದೇಶವನ್ನು ಮಾಡಿ ಇವತ್ತು ಸಂಜೆನೇ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ರೈತರ ಕೆಲಸ ಮಾಡಲಿಕ್ಕೆ ನಾವು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿದ್ದೇವೆ. ರೈತರ ಕೆಲಸವನ್ನು ಇವರು ಅತ್ಯಂತ ಕಾಯವಾಚನದಿಂದ ಮಾಡಿದ್ದಾರೆ ಅಂತೇಳಿ ಹಿಂದೆ ನಡೆದಂಥ ಎಲ್ಲ ಆಯುಕ್ತರು, ರಾಜೀವ್ ಚಾವ್ಲಾ ಸಾಹೇಬರಿಂದ ಹಿಡಿದು ಮೊನ್ನೆವರೆಗೂ ಇರುವಂಥ ಎಲ್ಲ ಆಯುಕ್ತರು ಕೂಡ ಮುಕ್ತ ಕಂಠದಿಂದ ನಮ್ಮ ಸೇವೆಯನ್ನು ಹೊಡಿದ್ದಾರೆ. ಅದಕ್ಕೂ ಮೇಲಾಗಿ ಈ ರಾಜ್ಯದ ಕಂದಾಯ ಸಚಿವರಾಗಿರ್ತಕ್ಕಂಥವ್ರು ಸಹಾನುಭೂತಿಯಿಂದ ನಿಮ್ಮನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ದಯಮಾಡಿ ಕಂದಾಯ ಮಂತ್ರಿಗಳು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೇಲೆ ಒಂದೇ ಒಂದು ಕ್ಷಣ ಕನಿಕರವನ್ನು ವ್ಯಕ್ತಪಡಿಸಿ ನಮ್ಮ ಸಮಸ್ಯೆಯನ್ನೇ ಕಿವಿಯಾಗಿ, ಧ್ವನಿಯಾಗಿ ಅವರು ನಮ್ಮ ಕಾರ್ಯರೂಪಕ್ಕೆ ತಂದರೆ ನಮ್ಮೆಲ್ಲರ ಬಾಳು ಬರೀ 5,800 ಜನ ಇಲ್ಲ, ನಾವು 5,800 ಜನಕ್ಕೆ 5,800 ಕುಟುಂಬಗಳಿದ್ದಾವೆ, ತಂದೆ ತಾಯಿಗಳಿದ್ದೀವಿ, ಅಕ್ಕ ತಂಗಿ ಅಣ್ಣ ತಮ್ಮರಿದ್ದಾರೆ, ಸುಮಾರು 20-25 ಸಾವಿರ ಬದುಕು ಬೀದಿಗೆ ಬೀಳುತ್ತೆ. ಈ ಒಂದು ಸಲ ನಮಗೆ ವಿಶೇಷವಾಗಿ ನೇಮಕಾತಿ ಮಾಡೋದ್ರ ಮುಖಾಂತರ ನಮ್ಮ ಬದುಕು ಎಲ್ಲರಿಗೂ ಹಸನ ಆಗ್ತವೆ. ಹಾಗಾಗಿ ಈ ದಯಮಾಡಿ ಕಾರಣ ಕೇಳಿರೋ ನೋಟಿಸನ್ನು ಅತ್ಯಂತ ಗಂಭೀರವಾಗಿ ನೀವು ನಮ್ಮ ಮೇಲೆ ಗದಾಪ್ರಹಾರ ಮಾಡಬಾರ್ದು. ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ. ನಮಗೆ ಮುಷ್ಕರ ಮಾಡಲಿಕ್ಕೆ ನೀವು ನಮಗೆ ಸ್ವಲ್ಪ ತೆರೆದ ಮನಸ್ಸಿನಿಂದ ನೀವು ಅನುಮತಿಯನ್ನು ನೀಡಬೇಕು. ಯಾಕೆ ಅಂತಂದರೆ ಈ ಥರ ಕಾರಣ ಕೇಳಿ ನೋಟಿಸ್ ಕೊಟ್ಟರೆ ಯಾರೋ ಒಬ್ಬರು ಹುಡುಗರು ಬಂದು ಎದುರ್ಕೊಂಡು ಮತ್ತೆ ಬಂದು ಇಲ್ಲಿ ಕೆಲಸ ಆರಂಭ ಮಾಡ್ತಾರೆ. ನಮ್ಮ ಸಂಘದಲ್ಲಿ ದಯಮಾಡಿ ಒಡಕು ಮಾಡಬೇಡ್ರಿ. ನಾವು ಕೂಡ ಸ್ಟ್ರೈಕ್ ಮಾಡ್ತಾ ಇರೋದು ನಾವೇನು ಫ್ಯಾಷನೇಟಿಂಗ್ ಮಾಡ್ತಾ ಇಲ್ಲ, ನಮ್ಮ ಹೊಟ್ಟೆ ತುಂಬಲಿಕ್ಕೆ ಮಾಡ್ತಾ ಇದ್ದೀವಿ, ನಮ್ಮ ಹೊಟ್ಟೆ ಉರಿಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಅನ್ಯತಾ ಭಾವಿಸದೆ ಈ ಮುಷ್ಕರವನ್ನು ತಮ್ಮ ಮನೆಯ ಮಕ್ಕಳು ಮಾಡ್ತಾ ಇದ್ದಾರೆ ಅಂತೇಳಿ ತಾವು ಭಾವಿಸ್ರಿ.
ಹಾಗಾಗಿ ಯಾವ ಥರದ ನೋಟಿಸನ್ನು ನೀಡಿ ಮೇಲಿಂದ ಮೇಲೆ ನೋಟಿಸ್ ನೀಡಿ ನಮಗೆ ಕಿರುಕುಳವನ್ನು ದಯಮಾಡಿ ನೀವು ನೀಡಬಾರ್ದು. ಇದನ್ನು ಮನ್ನಿಸ್ಬೇಕು. ಇದಕ್ಕೆ ನಾವು ಸಮಜಾಯಿಸಿಯನ್ನು ನೀಡಿದ್ದೇವೆ. ಈ ಸಮಜಾಯಿಸಿಯನ್ನು ನಾವು ಒಪ್ಪಿಸ್ಕೋಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಸಂಘಕ್ಕೆ